ಇನ್ಸ್ಟಾಲ್ IDU ಆ್ಯಂಡ್ ಡಕ್ಟ್ ಆಫ್ ಡಕ್ಟಬಲ್ ಸ್ಪ್ಲಿಟ್ AC. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ನಾವು IDU ಮತ್ತು ಡಕ್ಟಬಲ್ ಸ್ಪ್ಲಿಟ್ ACಯ ಡಕ್ಟ್ ಅನ್ನು ಇನ್ಸ್ಟಾಲ್ ಮಾಡಲು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಮೋಟಾರ್, ಕೆಪಾಸಿಟರ್ ಮತ್ತು ವೈರಿಂಗ್ ಉಪಕರಣಗಳನ್ನು ಪರಿಶೀಲಿಸಲು, PCB ಬೋರ್ಡ್ನಂತಹ ವಿದ್ಯುತ್ ಘಟಕಗಳನ್ನು ಪರೀಕ್ಷಿಸಲು, ಬೋರ್ಡ್ನಲ್ಲಿ ಸೇರಿಸಲಾದ ಎಲ್ಲ ಇಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಘಟಕಗಳನ್ನು ಪರಿಶೀಲಿಸಲು ಮತ್ತು ಶಿಫಾರಸು ಮಾಡಲಾದ ವಾಯರ್ನ ಉದ್ದ ಮತ್ತು ಗಾತ್ರವನ್ನು ತಿಳಿಯಲು, ಡಕ್ಟಬಲ್ ಸ್ಪ್ಲಿಟ್ ACಯ ಇಂಡೋರ್ ಯೂನಿಟ್ ಮತ್ತು ಡಕ್ಟ್ ಅನ್ನು ಇನ್ಸ್ಟಾಲ್ ಮಾಡಲು ಮತ್ತು ಅದರ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲು. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಉಪಕರಣಗಳು ಅಥವಾ ಸಾಧನಗಳು: ಸ್ಕ್ರೂ ಡ್ರೈವರ್ 1 ಸೆಟ್, ಟೆಸ್ಟರ್ 1, ಕಟಿಂಗ್ ಪ್ಲಾಯರ್ 1, ನೋಸ್ ಪ್ಲಾಯರ್ 1, ವೈರ್ ಸ್ಟ್ರಿಪ್ಪರ್ 1, ಸ್ಪ್ಯಾನರ್ಗಳು 12 mm, 13 mm, 14 mm, 15 mm 1 ಸೆಟ್, ಸ್ಕ್ರೂ ಸ್ಪ್ಯಾನರ್ 1, ವೈರ್ ಕ್ರಿಂಪಲ್ 1 ಸೆಟ್, ಸೋಲ್ಡರಿಂಗ್ ಉಪಕರಣಗಳು 1, ಡ್ರಿಲ್ಲಿಂಗ್ ಮಷೀನ್ 1. ಅಗತ್ಯವಿರುವ ಸಲಕರಣೆಗಳು: ಡಕ್ಟಬಲ್ ಸ್ಪ್ಲಿಟ್ AC ಸಿಸ್ಟಮ್ 1. ಅಗತ್ಯವಿರುವ ಸಾಮಗ್ರಿಗಳು: ವೈರ್ಗಳು ಸಂಬಂಧಿತ ಬಣ್ಣಗಳೊಂದಿಗೆ 5 ಮೀಟರ್ಸ್ ಪ್ರತಿ ಬಣ್ಣ ಅಗತ್ಯಕ್ಕೆ ತಕ್ಕಷ್ಟು, ಇನ್ಸುಲೇಟಿಂಗ್ ಟೇಪ್ 1 ರೋಲ್, ಕೆಪಾಸಿಟರ್ಗಳು ಅಗತ್ಯಕ್ಕೆ ತಕ್ಕಷ್ಟು, PCB ಬೋರ್ಡ್ 1, ಟರ್ಮಿನಲ್ ಕ್ಲಿಪ್ಗಳು 1, ಮೆಗ್ಗೇರ್ ಅರ್ಥ ಟೆಸ್ಟರ್ 1. ಕಾರ್ಯ 1: ಇನ್ಸುಲೇಷನ್ ಪ್ರತಿರೋಧವನ್ನು ರೆಸಿಸ್ಟೆನ್ಸ್ ಮೌಲ್ಯಮಾಪನ ಮಾಡುವುದು. ಇನ್ಸುಲೇಷನ್ ಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳಲು ಒಂದು ನಿರ್ಣಾಯಕ ಪ್ಯಾರಾಮೀಟರ್ ಎಂದರೆ ಅದರ ಪ್ರತಿರೋಧವು 1 ಮೆಗಾ ಓಮ್ ಮೀರಿದರೆ ಇನ್ಸುಲೇಷನ್ ಅನ್ನು ತೃಪ್ತಿಕರವೆಂದು ಪರಿಗಣಿಸಲಾಗುತ್ತದೆ. ವಿದ್ಯುತ್ ಸರಬರಾಜು ವಾಯರ್ಗಳನ್ನು ಪರೀಕ್ಷಿಸುವಾಗ ಇನ್ಸುಲೇಷನ್ ಪ್ರತಿರೋಧ ಟೆಸ್ಟರ್ ಲೆಡ್ ಕ್ಲಿಪ್ ಅನ್ನು ಬಳಸಿಕೊಂಡು ನೆಲದ ವಾಯರ್ ಅನ್ನು ಭದ್ರಪಡಿಸುವ ಮೂಲಕ ಪ್ರಾರಂಭಿಸಿ. ವಿದ್ಯುತ್ ವಾಯರ್ಗಳ ಮೇಲೆ ಪ್ರೋಬ್ ಅನ್ನು ಇರಿಸುವ ಮೂಲಕ ಪ್ರತಿರೋಧವನ್ನು ಅಳೆಯಲು ಮುಂದುವರಿಯಿರಿ. ಇದನ್ನು ಅನುಸರಿಸಿ ನೆಲದ ವಾಯರ್ ಮತ್ತು ಇತರ ವಿದ್ಯುತ್ ವಾಯರ್ ನಡುವಿನ ಪ್ರತಿರೋಧವನ್ನು ಅಳೆಯಿರಿ. ಔಟ್ಡೋರ್ ಯೂನಿಟ್ಗಳಿಗೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟರ್ನ ಲಿಡ್ ಕ್ಲಿಪ್ ಅನ್ನು ಯೂನಿಟ್ನ ಲೋಹಿಯ ಭಾಗಕ್ಕೆ ಅಟ್ಯಾಚ್ ಮಾಡಿ. ನಂತರ ಟರ್ಮಿನಲ್ ಪ್ಲೇಟ್ನಲ್ಲಿ ವಿದ್ಯುತ್ ಸರಬರಾಜು ಲೈನ್ಗಳು ಲಿಂಕ್ ಆಗಿರುವ ಪ್ರತಿ ಟರ್ಮಿನಲ್ ಸ್ಕ್ರೂನಲ್ಲಿ ಪ್ರೋಬ್ ಅನ್ನು ಇರಿಸುವ ಮೂಲಕ ಪ್ರತಿರೋಧವನ್ನು ಅಳೆಯಿರಿ. ವಿದ್ಯುತ್ ಘಟಕಗಳ ಇನ್ಸುಲೇಷನ್ ಪ್ರತಿರೋಧವನ್ನು ನಿರ್ಣಯಿಸುವಾಗ ಟರ್ಮಿನಲ್ ಪ್ಲೇಟ್ ಅಥವಾ ಕೆಪಾಸಿಟರ್ನಿಂದ ಸೀಸದ ವಾಯರ್ಗಳನ್ನು ಸಂಪರ್ಕ ಕಡಿತಗೊಳಿಸುವ ಮೂಲಕ ಪ್ರಾರಂಭಿಸಿ ಮತ್ತು ಅದೇ ರೀತಿ ಕನೆಕ್ಟರ್ ಅನ್ನು ಬೇರ್ಪಡಿಸಿ. ತರುವಾಯ ಇನ್ಸುಲೇಷನ್ ಪ್ರತಿರೋಧವನ್ನು ಅಳೆಯಲು ಮುಂದುವರಿಯಿರಿ. ಕಿರಿಯಾದ ತೆರೆಯುವಿಕೆಗಳಿಂದಾಗಿ ಪ್ರೋಬ್ ಪೋಲ್ಗಳನ್ನು ಪ್ರವೇಶಿಸಲು ಸಾಧ್ಯವಾಗದಿದ್ದರೆ ತೆಳುವಾದ ಪಿನ್ನೊಂದಿಗೆ ಪ್ರೋಬ್ ಅನ್ನು ಆರಿಸಿಕೊಳ್ಳಿ. ಕಾರ್ಯ 2: ಕೆಪಾಸಿಟರ್ ಪರೀಕ್ಷೆ. ಕೆಪಾಸಿಟರ್ ಅನ್ನು ಮೌಲ್ಯಮಾಪನ ಮಾಡಲು ಮೊದಲು ಕೆಪಾಸಿಟರ್ ಟರ್ಮಿನಲ್ಗಳಿಂದ ಸೀಸದ ವಾಯರ್ಗಳನ್ನು ತೆಗೆದುಹಾಕಿ. ನಂತರ ತೋರಿಸಿರುವಂತೆ ಕೆಪಾಸಿಟರ್ ಟರ್ಮಿನಲ್ಗಳಲ್ಲಿ ಪ್ರೋಬ್ ಅನ್ನು ಇರಿಸಿ. ಪಾಯಿಂಟರ್ನ ವಿಚಲನವನ್ನು ಗಮನಿಸಿ ಮಲ್ಟಿಮೀಟರ್ನ ಪ್ರತಿರೋಧ ಅಳತೆ ವ್ಯಾಪ್ತಿಯನ್ನು ಅದರ ಗರಿಷ್ಠ ಮೌಲ್ಯಕ್ಕೆ ಹೊಂದಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಪಾಯಿಂಟರ್ ತನ್ನ ಆರಂಭಿಕ ಸ್ಥಾನಕ್ಕೆ ಕ್ರಮೇಣ ಮರಳುವ ಮೊದಲು ಗಮನಾರ್ಹ ಬೌನ್ಸ್ ಅನ್ನು ಪ್ರದರ್ಶಿಸಿದರೆ ಕೆಪಾಸಿಟರ್ ಅನ್ನು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಕೆಪಾಸಿಟರ್ನ ಸಾಮರ್ಥ್ಯವನ್ನು ಅವಲಂಬಿಸಿ ವಿಚಲನದ ವ್ಯಾಪ್ತಿ ಮತ್ತು ಅವಧಿಯು ಬದಲಾಗುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಕಾರ್ಯ 3: ವೈರಿಂಗ್ ಸೂಚನೆಗಳು ಮತ್ತು ಮುನ್ನೆಚ್ಚರಿಕೆಗಳು. ಕೆಳಗಿನ ಟೇಬಲ್ ವಿದ್ಯುತ್ ಸರಬರಾಜು ವ್ಯವಸ್ಥೆಗಳಿಗೆ ಶಿಫಾರಸು ಮಾಡಲಾದ ವಾಯರ್ನ ಉದ್ದಗಳು ಮತ್ತು ವ್ಯಾಸಗಳನ್ನು ಪಟ್ಟಿ ಮಾಡುತ್ತದೆ. ವೈರಿಂಗ್ನೊಂದಿಗೆ ಮುಂದುವರಿಯುವ ಮೊದಲು ತೋರಿಸಿರುವಂತೆ ಯೂನಿಟ್ನ ನಾಮಫಲಕದಲ್ಲಿ ಸೂಚಿಸಲಾದ ರೇಟ್ ವೋಲ್ಟೇಜ್ ಅನ್ನು ಯಾವಾಗಲೂ ಪರಿಶೀಲಿಸಿ. ಪ್ರತಿ ಯೂನಿಟ್ಗೆ ಮೀಸಲಾದ ಪವರ್ ಔಟ್ಲೆಟ್ ಅನ್ನು ನಿಯೋಜಿಸಬೇಕು. ವಿದ್ಯುತ್ ಪೂರೈಕೆಯ ಸಂಪರ್ಕ ಕಡಿತಗೊಳಿಸುವಿಕೆ ಮತ್ತು ಓವರ್ ಕರೆಂಟ್ನಿಂದ ರಕ್ಷಿಸಲು ಸರ್ಕಿಟ್ ಬ್ರೇಕರ್ ಅನ್ನು ಹೊಂದಿರಬೇಕು. ಇದಲ್ಲದೆ ಇನ್ಸುಲೇಷನ್ ವೈಫಲ್ಯದಿಂದ ಉಂಟಾಗುವ ಸಂಭಾವ್ಯ ಅಪಾಯಗಳನ್ನು ತಗ್ಗಿಸಲು ಯೂನಿಟ್ನ ಸರಿಯಾದ ಗ್ರೌಂಡಿಂಗ್ ಕಡ್ಡಾಯವಾಗಿದೆ.
ವೈರಿಂಗ್ಗಳನ್ನು ಸಂಪರ್ಕಿಸುವಾಗ ಅವು ದೃಢವಾಗಿ ಸುರಕ್ಷಿತವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ವೈರ್ಗಳು ಮತ್ತು ರೆಫ್ರಿಜರೆಂಟ್ ಕೊಳವೆಗಳು, ಸಂಕೋಚಕ ಅಥವಾ ಫ್ಯಾನ್ ಮೋಟಾರ್ಗಳ ಯಾವುದೇ ಚಲಿಸುವ ಭಾಗಗಳ ನಡುವೆ ಯಾವುದೇ ಸಂಪರ್ಕವನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಗೆ ಈ ಮುನ್ನೆಚ್ಚರಿಕೆಗಳು ಅತ್ಯಗತ್ಯ. ವೈರ್ ವ್ಯಾಸದ ಮೇಲಿನ ನಿಯಮಗಳು ರಾಷ್ಟ್ರೀಯ ಮತ್ತು ಸ್ಥಳೀಯ ಅವಶ್ಯಕತೆಗಳ ಪ್ರಕಾರ ಭಿನ್ನವಾಗಿರುತ್ತವೆ. ಫೀಲ್ಡ್ ವೈರಿಂಗ್ ನಿಯಮಗಳಿಗಾಗಿ ದಯವಿಟ್ಟು ಪ್ರಾರಂಭಿಸುವ ಮೊದಲು ಸ್ಥಳೀಯ ಇಲೆಕ್ಟ್ರಿಕಲ್ ಕೋಡ್ಗಳನ್ನು ಉಲ್ಲೇಖಿಸಿ ಮತ್ತು ನೀವು ಇನ್ಸ್ಟಾಲೇಷನ್ ಅನ್ನು ಮಾಡುವಾಗ ನಿಯಮಗಳನ್ನು ಎಚ್ಚರಿಕೆಯಿಂದ ಅನುಸರಿಸಿ. ಎಚ್ಚರಿಕೆ: ಎಲ್ಲ ವೈರಿಂಗ್ ಮತ್ತು ರೆಫ್ರಿಜರೆಂಟ್ ಟ್ಯೂಬ್ ಸಂಪರ್ಕಗಳನ್ನು ಪೂರ್ಣಗೊಳಿಸುವವರೆಗೆ ಮತ್ತು ಪರಿಶೀಲಿಸುವವರೆಗೆ ಸಿಸ್ಟಮ್ಗೆ ವಿದ್ಯುತ್ ಸರಬರಾಜು ಮಾಡಬೇಡಿ. ವೈರಿಂಗ್ ಅನ್ನು ಅನುಭವಿ ಅರ್ಹ ಇಲೆಕ್ಟ್ರಿಷಿಯನ್ ಮಾತ್ರ ಮಾಡಬೇಕು. ಈ ಉಪಕರಣವನ್ನು ಗ್ರೌಂಡ್ ಮಾಡಬೇಕು. ಸ್ಪ್ಲಿಟ್ ಸಿಸ್ಟಮ್ ಏರ್ ಕಂಡೀಷನರ್ಗಳು ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ಗಳನ್ನು ಒಳಗೊಂಡಿರುವ ಡಕ್ಟೆಡ್ ಯೂನಿಟ್ಗಳಿಂದ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತವೆ. ಡಕ್ಟೆಡ್ ಸಿಸ್ಟಮ್ಗಳಿಗಿಂತ ಭಿನ್ನವಾಗಿ ಅವು ಸಾಮಾನ್ಯವಾಗಿ ಒಂದು ಕೋಣೆಗೆ ಮಾತ್ರ ಸರ್ವಿಸ್ ನೀಡುತ್ತವೆ. ಸಂಪೂರ್ಣ ಪ್ರಾಪರ್ಟಿ ಹವಾಮಾನ ನಿಯಂತ್ರಣಕ್ಕಾಗಿ ಬಹು ಘಟಕಗಳ ಅಗತ್ಯವಿರುತ್ತದೆ. ಮತ್ತೊಂದೆಡೆ ಡಕ್ಟೆಡ್ ಏರ್ ಕಂಡೀಷನಿಂಗ್ ಸೀಲಿಂಗ್ನಲ್ಲಿ ಹಿಡನ್ ಡಕ್ಟ್ಗಳ ಮೂಲಕ ವಿತರಣೆಯೊಂದಿಗೆ ಕೇಂದ್ರೀಕೃತ ವ್ಯವಸ್ಥೆಯನ್ನು ಒಳಗೊಂಡಿರುತ್ತದೆ. ಕೇವಲ ಗೋಚರ ಗಾಳಿ ಪೂರೈಕೆ ಗ್ರಿಲ್ಗಳೊಂದಿಗೆ ಸೌಂದರ್ಯದ ಸಮಗ್ರತೆಯನ್ನು ಕಾಪಾಡಿಕೊಳ್ಳುತ್ತದೆ. ಪ್ರೋಗ್ರಾಮೆಬಲ್ ಗ್ರಿಲ್ಗಳಿಂದ ನಿಯಂತ್ರಿಸಲ್ಪಡುವ ಡಕ್ಟೆಡ್ ಸಿಸ್ಟಮ್ಗಳು ತ್ವರಿತ ತಾಪನ ಅಥವಾ ತಂಪಾಗಿಸುವಿಕೆ, ಸ್ಥಿರವಾದ ಗಾಳಿಯ ವಿತರಣೆ, ಸೌಂದರ್ಯದ ಏಕೀಕರಣ, ತಾಪಮಾನ ನಿಯಂತ್ರಣ, ನಿರಂತರ ಗಾಳಿಯ ಪರಿಚಲನೆ, ಆಯಾಸ ಕಡಿತ ಮತ್ತು ಆರ್ದ್ರತೆಯ ನಿರ್ವಹಣೆಯಂತಹ ಅನುಕೂಲಗಳನ್ನು ನೀಡುತ್ತವೆ. ಇನ್ಸ್ಟಾಲೇಷನ್. ಎಚ್ಚರಿಕೆ: ಅನ್ಪ್ಯಾಕ್ ಮಾಡುವಾಗ ಅಥವಾ ನಂತರ ಯೂನಿಟ್ ಅನ್ನು ಚಲಿಸುವಾಗ ಅದರ ಹುಕ್ಗಳನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಮೇಲಕ್ಕೆತ್ತುವುದನ್ನು ಖಚಿತಪಡಿಸಿಕೊಳ್ಳಿ. ಇತರ ಭಾಗಗಳ ಮೇಲೆ, ವಿಶೇಷವಾಗಿ ರೆಫ್ರಿಜರೆಂಟ್ ಪೈಪಿಂಗ್ಗಳು, ಡ್ರೇನ್ ಪೈಪಿಂಗ್ ಮತ್ತು ಫ್ಲೇಜ್ ಭಾಗಗಳ ಮೇಲೆ ಯಾವುದೇ ಒತ್ತಡವನ್ನು ಹಾಕಬೇಡಿ. ಸಸ್ಪೆನ್ಷನ್ ಬೋಲ್ಟ್ಗಳನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲೇಷನ್ಗೆ ಚಾವಣಿಯ ಮೇಲೆ ಬಯಸಿದ ಸ್ಥಳಗಳನ್ನು ಗುರುತಿಸಿ. ಗುರುತಿಸಲಾದ ಸ್ಥಳಗಳಲ್ಲಿ ರಂಧ್ರಗಳನ್ನು ಕೊರೆಯಿರಿ ಮತ್ತು ಬೋಲ್ಟ್ ಆಂಕರ್ಗಳನ್ನು ಸೇರಿಸಿ. ಅಸ್ತಿತ್ವದಲ್ಲಿರುವ ಸೀಲಿಂಗ್ಗಳಿಗಾಗಿ ರಂಧ್ರ ಆಂಕರ್ ಅಥವಾ ಮುಳುಗಿದ ಇನ್ಸರ್ಟ್ ಅನ್ನು ಬಳಸಿ. ಯೂನಿಟ್ನ ತೂಕವನ್ನು ಬೆಂಬಲಿಸಲು ಸೀಲಿಂಗ್ ಸಾಕಷ್ಟು ಬಲವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಪ್ರತಿ ಸಸ್ಪೆನ್ಷನ್ ಬೋಲ್ಟ್ನ ಸಾಮರ್ಥ್ಯವನ್ನು ಪರೀಕ್ಷಿಸಿ. ಅಗತ್ಯವಿದ್ದರೆ ಸೀಲಿಂಗ್ ಫ್ರೇಮ್ ಅನ್ನು ಬಲಪಡಿಸಿ. ಇಂಡೋರ್ ಯೂನಿಟ್ ಅನ್ನು ನೇತು ಹಾಕಲು ಸ್ಥಳಾವಕಾಶವನ್ನು ಸೃಷ್ಟಿಸಲು ಪ್ರತಿ ಸಸ್ಪೆನ್ಷನ್ ಬೋಲ್ಟ್ ಮೇಲೆ ಡಬಲ್ ನಟ್ಗಳನ್ನು ಸ್ಕ್ರೂ ಮಾಡಿ. ಇಂಡೋರ್ ಯೂನಿಟ್ ಅನ್ನು ಡಬಲ್ ನಟ್ಗಳ ನಡುವಿನ ಸಸ್ಪೆನ್ಷನ್ ಬೋಲ್ಟ್ಗಳ ಮೇಲೆ ನೇತು ಹಾಕಿ ನಂತರ ನಟ್ಗಳನ್ನು ಸ್ಕ್ರೂ ಮಾಡುವ ಮೂಲಕ ಅದನ್ನು ಭದ್ರಪಡಿಸಿ. ಎಲ್ಲ 4 ಬದಿಗಳಲ್ಲಿ ಲೆವೆಲ್ ವಿಎಲ್ಗಳನ್ನು ಬಳಸಿಕೊಂಡು ಯೂನಿಟ್ನ ಮಟ್ಟವನ್ನು ಸರಿಹೊಂದಿಸಿ. ಡ್ರೇನ್ ಪೈಪ್ ಅನ್ನು ಇನ್ಸ್ಟಾಲ್ ಮಾಡಲು ಡ್ರೇನ್ ಹೋಸ್ ಸಂಪರ್ಕ ಫೋರ್ಟ್ನ ಕವರ್ ಅನ್ನು ತೆಗೆದುಹಾಕಿ. ಡ್ರೇನ್ ಹೋಸ್ ಫೋರ್ಟ್ಗೆ ಹೊಂದಿಕೊಳ್ಳುವ ಮೆದುಗೊಳಿವೆ ಸೇರಿಸಿ ಮತ್ತು ಪೈಪ್ ಕ್ಲ್ಯಾಂಪ್ನೊಂದಿಗೆ ಇಂಡೋರ್ ಯೂನಿಟ್ಗೆ ಅದನ್ನು ಸುರಕ್ಷಿತಗೊಳಿಸಿ. ಪಿವಿಸಿ ನೀರಿನ ಪೈಪ್ಗೆ ಹೊಂದಿಕೊಳ್ಳುವ ಕೊಳವೆಯನ್ನು ಪಿವಿಸಿ ಅಂಟು ಬಳಸಿ ಭದ್ರಪಡಿಸಿ ಮತ್ತು ಡ್ರೇನ್ ಪೈಪ್ ಅನ್ನು ಇನ್ಸ್ಟಾಲೇಷನ್ ಮಟೀರಿಯಲ್ನಿಂದ ಸುತ್ತಿ. ಡ್ರೇನ್ ಪಂಪ್ ಇಲ್ಲದ ಯೂನಿಟ್ಗಳಿಗೆ 100 ಅಥವಾ ಹೆಚ್ಚಿನ ಇಳಿಜಾರಿನೊಂದಿಗೆ ಸಮತಲ ಡ್ರೇನ್ ಪೈಪ್ ಅನ್ನು ಇನ್ಸ್ಟಾಲ್ ಮಾಡಿ ಮತ್ತು 1.0 to 1.5 ಮೀಟರ್ ಅಂತರದಲ್ಲಿ ಹ್ಯಾಂಗರ್ಗಳೊಂದಿಗೆ ಅದನ್ನು ಸರಿಪಡಿಸಿ. ವಾಸನೆಯನ್ನು ತಡೆಗಟ್ಟಲು ಮತ್ತು ನೀರು ಕೆಳಮುಖವಾಗಿ ಹರಿಯುವುದನ್ನು ಖಚಿತಪಡಿಸಿಕೊಳ್ಳಲು ಕೊನೆಯಲ್ಲಿ ಯು ಟ್ರ್ಯಾಪ್ ಅನ್ನು ಇನ್ಸ್ಟಾಲ್ ಮಾಡಿ. ಡ್ರೇನ್ ಪಂಪ್ ಹೊಂದಿರುವ ಯೂನಿಟ್ಗಳಿಗೆ ಹೊಂದಿಕೊಳ್ಳುವ ಹೋಸ್ನಿಂದ 200 mm ಒಳಗೆ ಡ್ರೇನ್ ಪೈಪ್ ಅನ್ನು ಇನ್ಸ್ಟಾಲ್ ಮಾಡಿ. ನಂತರ ಇದೇ ರೀತಿಯ ಇಳಿಜಾರಿನೊಂದಿಗೆ ಸಮತಲ ಡ್ರೇನ್ ಪೈಪ್ ಅನ್ನು ಇನ್ಸ್ಟಾಲ್ ಮಾಡಿ ಮತ್ತು 1.0 to 1.5 mm ಅಂತರದಲ್ಲಿ ಹ್ಯಾಂಗರ್ಗಳೊಂದಿಗೆ ಅದನ್ನು ಸರಿಪಡಿಸಿ. ಇಂಡೋರ್ ಯೂನಿಟ್ಗೆ ನೀರಿನ ಹರಿವನ್ನು ತಡೆಯಲು ಫ್ಲೆಕ್ಸಿಬಲ್ ಹೋಸ್ ಮೇಲ್ಮುಖವಾದ ಸ್ಥಾನದಲ್ಲಿ ಸ್ಥಾಪಿಸಲಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಕಾರ್ಯನಿರ್ವಹಣೆ ಮತ್ತು ಸೋರಿಕೆಯಾಗದಂತೆ ಖಚಿತಪಡಿಸಿಕೊಳ್ಳಲು ಡ್ರೇನೇಜ್ ಪರೀಕ್ಷೆಯನ್ನು ನಡೆಸಿ. ನಾಳವನ್ನು ಡಕ್ಟ್ ಅನ್ನು ಸ್ಥಾಪಿಸಲು ಕನೆಕ್ಟಿಂಗ್ ಡಕ್ಟ್ ಅನ್ನು ನೇರವಾಗಿ ಇಂಡೋರ್ ಯೂನಿಟ್ಗೆ ಲೋಡ್ ಮಾಡುವ ಬದಲು ಇನ್ಸ್ಟಾಲ್ ಮಾಡಲು ಹ್ಯಾಂಗರ್ ರಾಡ್ಗಳನ್ನು ಬಳಸಿ.
ಕಂಪನವನ್ನು ತಡೆಗಟ್ಟಲು ನಾನ್ ಫ್ಲೇಮೆಬಲ್ ಕ್ಯಾನ್ವಾಸ್ ಟ್ರೇ ಇನ್ ಅನ್ನು ಬಳಸಿ. 12,000 BTU ಏಜ್ ಕೂಲಿಂಗ್ ಸಾಮರ್ಥ್ಯವನ್ನು ಮೀರದ ಡಕ್ಟೆಡ್ ಸಿಸ್ಟಮ್ಗಳಿಗೆ ಗರಿಷ್ಠ ಅನುಮತಿಸುವ ಡಿಸ್ಚಾರ್ಜ್ ಡಕ್ಟ್ ಉದ್ದವು 1 ಮೀಟರ್ಗಿಂತ ಕಡಿಮೆ ಇರುತ್ತದೆ. ಬಾಹ್ಯ ಪ್ರತಿರೋಧವು ತುಂಬಾ ಹೆಚ್ಚಿದ್ದರೆ ಫ್ಯಾನ್ ವೇಗವನ್ನು ಸರಿಹೊಂದಿಸಲು ಅರ್ಹ ಇಂಜಿನಿಯರ್ ಅನ್ನು ಸಂಪರ್ಕಿಸಿ. ಡಕ್ಟ್ ಮತ್ತು ಇನ್ಲೆಟ್ ಔಟ್ಲೆಟ್ ಫ್ಲೆಂಜ್ ಅನ್ನು ಅಟ್ಯಾಚ್ ಮಾಡಿ ಅವುಗಳನ್ನು ಮುಖ್ಯ ಯೂನಿಟ್ಗೆ ತಿರುಪುಗೊಳೆಗಳೊಂದಿಗೆ ಸಂಪರ್ಕಪಡಿಸಿ ಮತ್ತು ಗಾಳಿಯ ಸೋರಿಕೆಯನ್ನು ತಡೆಗಟ್ಟಲು ಅಲ್ಯೂಮಿನಿಯಂ ಟೇಪ್ನೊಂದಿಗೆ ಸಂಪರ್ಕ ಪ್ರದೇಶವನ್ನು ಕಟ್ಟಿಕೊಳ್ಳಿ. ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಗಾಳಿಯ ಇನ್ಲೆಟ್ ಮತ್ತು ಔಟ್ಲೆಟ್ ಸಾಕಷ್ಟು ದೂರದಲ್ಲಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಘನೀಕರಣವನ್ನು ತಡೆಗಟ್ಟಲು ಡಕ್ಟನ ಒಳಹರಿವಿನ ಬದಿಗೆ ಏರ್ ಫಿಲ್ಟರ್ ಅನ್ನು ಜೋಡಿಸಿ ಮತ್ತು ಡಕ್ಟ್ ಅನ್ನು ಇನ್ಸುಲೇಟ್ ಮಾಡಿ. ಸೂಕ್ತವಾದ ಡಕ್ಟ್ ಗಾತ್ರವನ್ನು ಆಯ್ಕೆ ಮಾಡಲು ಫ್ಯಾನ್ ಕಾರ್ಯಕ್ಷಮತೆಯ ಕರ್ವ್ ಅನ್ನು ನೋಡಿ. ಗಾಳಿಯ ವಾತಾಯನ ದಿಕ್ಕನ್ನು ಬದಲಾಯಿಸಿ. ಸೂಚನೆ: ಸ್ಟ್ಯಾಂಡರ್ಡ್ ಯೂನಿಟ್ಗಳಿಗೆ ಹಿಂಭಾಗದಿಂದ ಗಾಳಿಯ ಒಳಹರಿವು. ಕೆಳಗಿನ ಈ ಪ್ರಕ್ರಿಯೆಯನ್ನು ಅನುಸರಿಸಿ ಸೈಟ್ನಲ್ಲಿ ಏರ್ ಇನ್ಟೇಕ್ ದಿಕ್ಕನ್ನು ಹಿಂಭಾಗದಿಂದ ಕೆಳಕ್ಕೆ ಮಾರ್ಪಡಿಸಬೇಕು. ಫ್ಲೆಂಜ್ನಿಂದ ಏರ್ ಫಿಲ್ಟರ್ ಅನ್ನು ಹೊರತೆಗೆಯಿರಿ. ಅದು 2 ಸ್ಥಳಗಳಲ್ಲಿದೆ. ಮುಂದೆ ಹಿಂಭಾಗದಿಂದ ಫ್ಲೆಂಜ್ ಅನ್ನು ತೆಗೆದುಹಾಕಿ. ಕೆಳಗಿನಿಂದ ವಾತಾಯನ ಪ್ಯಾನೆಲ್ ಅನ್ನು ತೆಗೆದುಹಾಕಿ. ರೇಖಾಚಿತ್ರದಲ್ಲಿ ಸೂಚಿಸಿದಂತೆ ಗೊತ್ತುಪಡಿಸಿದ ಪ್ರದೇಶಕ್ಕೆ ಸೀಲ್ ಸ್ಪಾಂಜ್ ಅನ್ನು ಅನ್ವಯಿಸಿ. ನಂತರ ಹಿಂದೆ ತೆಗೆದುಹಾಕಲಾದ ಫ್ಲೆಂಜ್ ಅನ್ನು ಕೆಳಭಾಗದಲ್ಲಿ ಮತ್ತೆ ಜೋಡಿಸಿ ಮತ್ತು ಹಿಂಭಾಗದಲ್ಲಿ ವಾತಾಯನ ಪ್ಯಾನೆಲ್ ಅನ್ನು ಹಿಂತಿರುಗಿಸಿ. ರೇಖಾಚಿತ್ರದ ಸೂಚನೆಗಳ ಪ್ರಕಾರ ಫ್ಲೆಂಜ್ನಲ್ಲಿ ಏರ್ ಫಿಲ್ಟರ್ ಅನ್ನು ಫಿಕ್ಸ್ ಮಾಡಿ. ತಾಜಾ ಗಾಳಿಯ ಡಕ್ಟ್ ಅನ್ನು ಇನ್ಸ್ಟಾಲ್ ಮಾಡಿ. ಎಲ್ಲ ಇಂಡೋರ್ ಯೂನಿಟ್ಗಳಿಗೆ ತಾಜಾ ಗಾಳಿಯ ಪೈಪ್ ಅನ್ನು ಸೇರಲು ರಂಧ್ರವನ್ನು ಕಾಯ್ದಿರಿಸಲಾಗಿದೆ. ರಂಧ್ರದ ಗಾತ್ರವು ಈ ಕೆಳಗಿನಂತಿರುತ್ತದೆ. ಔಟ್ಡೋರ್ ಯೂನಿಟ್ಗಾಗಿ ಇನ್ಸ್ಟಾಲೇಷನ್ ಸ್ಥಳವನ್ನು ಆರಿಸುವುದು. ಔಟ್ಡೋರ್ ಯೂನಿಟ್ ಅನ್ನು ಮಳೆ ಮತ್ತು ನೇರ ಸೂರ್ಯ ಬೆಳಕಿನಿಂದ ರಕ್ಷಿಸಿದ ಸ್ಥಳದಲ್ಲಿ ಇರಿಸಿ. ಇದು ಸಾಕಷ್ಟು ವಾತಾಯನವನ್ನು ಹೊಂದಿದೆ ಮತ್ತು ಗಾಳಿಯ ಇನ್ಲೆಟ್ ಮತ್ತು ಔಟ್ಲೆಟ್ ಬಳಿ ಇರುವ ಅಡೆತಡೆಗಳಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಾರ್ಯಾಚರಣೆಯ ಶಬ್ದ ಅಥವಾ ಕಂಪನವನ್ನು ಹೆಚ್ಚಿಸುವ ಸ್ಥಳಗಳನ್ನು ತಪ್ಪಿಸಿ. ಡಿಸ್ಚಾರ್ಜ್ ಮಾಡಿದ ನೀರಿನಿಂದ ಡ್ರೈನೇಜ್ಗೆ ಸಮಸ್ಯೆಯಾಗದ ಸ್ಥಳವನ್ನು ಆಯ್ಕೆ ಮಾಡಿ. ಆಯ್ಕೆ ಮಾಡಿದ ಸ್ಥಳವು ಔಟ್ಡೋರ್ ಯೂನಿಟ್ ತೂಕವನ್ನು ಬೆಂಬಲಿಸುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿರ್ದಿಷ್ಟಪಡಿಸಿದಂತೆ ಸಾಕಷ್ಟು ಕ್ಲಿಯರೆನ್ಸ್ಗಳನ್ನು ಒದಗಿಸಿ. ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ಗಳ ನಡುವಿನ ಅಂತರವು ಅನುಮತಿಸುವ ಮಿತಿಗಳಲ್ಲಿ ಬರುತ್ತದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಹಿಮಭರಿತ ಪ್ರದೇಶಗಳಲ್ಲಿ ಯೂನಿಟ್ ಹಿಮದಿಂದ ಮುಚ್ಚಬಹುದಾದ ಪ್ರದೇಶಗಳನ್ನು ತಪ್ಪಿಸಿ. ಹಿಮ ಶೇಖರಣೆ ಮತ್ತು ಗಾಳಿಯ ಸೇವನೆಯನ್ನು ತಡೆಗಟ್ಟಲು ಕ್ಷೇತ್ರ ಸರಬರಾಜು ಮಾಡಿದ ಮುಂಜುಗಡ್ಡೆ ಅಥವಾ ಸ್ಟ್ಯಾಂಡ್ ಮತ್ತು ಗಾಳಿಯ ಚಲನೆಯನ್ನು ಇನ್ಸ್ಟಾಲ್ ಮಾಡುವುದನ್ನು ಪರಿಗಣಿಸಿ. ಗಾಳಿ ಬೇಸುವ ಪ್ರದೇಶಗಳಲ್ಲಿ ಹೆಚ್ಚುವರಿ ರಕ್ಷಣೆಗಾಗಿ ವಿಂಡ್ ಬ್ಯಾಫಲ್ ಅನ್ನು ಬಳಸುವುದನ್ನು ಪರಿಗಣಿಸಿ. ಔಟ್ಡೋರ್ ಯೂನಿಟ್ಗೆ ನಿರ್ದಿಷ್ಟಪಡಿಸಿದ ಮೌಂಟಿಂಗ್ ಆಯಾಮಗಳನ್ನು ಅನುಸರಿಸಿ. ಔಟ್ಡೋರ್ ಯೂನಿಟ್ ಮೌಂಟಿಂಗ್ ಆಯಾಮ, ಸ್ಥಳಾವಕಾಶದ ಅವಶ್ಯಕತೆ ಮತ್ತು ಇಂಡೋರ್ ಯೂನಿಟ್ನ ಇನ್ಸ್ಟಾಲೇಷನ್ಗಿಂತ ಅನುಸ್ಥಾಪನೆಯ ಮೊದಲು ಅಸಹಜ ಶಬ್ದಗಳನ್ನು ತಡೆಗಟ್ಟಲು ಬೇಸ್ನ ಶಕ್ತಿ ಮತ್ತು ಮಟ್ಟವನ್ನು ಪರಿಶೀಲಿಸಿ. ಕುಸಿತವನ್ನು ತಡೆಗಟ್ಟಲು ಆಂಕರ್ ಬೋಲ್ಟ್ M10 ನೊಂದಿಗೆ ಬೇಸ್ ಅನ್ನು ಸುರಕ್ಷಿತವಾಗಿ ಸರಿಪಡಿಸಿ. ಔಟ್ಡೋರ್ ಯೂನಿಟ್ನ ಕೆಳಗಿನ ಪ್ಲೇಟ್ನೊಂದಿಗೆ ಸಂಪರ್ಕದಲ್ಲಿರುವ ಫಿಕ್ಸಿಂಗ್ ಲೆಗ್ನ ಕೆಳಭಾಗದ ಮೇಲ್ಮೈಯನ್ನು ನೇರವಾಗಿ ಬೆಂಬಲಿಸಲು ಅಡಿಪಾಯ ಮತ್ತು ಕಂಪನ ನಿರೋಧಕ ರಬ್ಬರ್ಗಳಲ್ಲಿ ಬಳಸಿ. ಔಟ್ಡೋರ್ ಯೂನಿಟ್ಗಾಗಿ ಡ್ರೇನ್ ಪೈಪ್ನ ಇನ್ಸ್ಟಾಲೇಷನ್. ಎಕ್ಸ್ಟೆನ್ಷನ್ ಡ್ರೇನ್ ಹೋಸ್ನೊಂದಿಗೆ ಡ್ರೇನ್ ಔಟ್ಲೆಟ್ ಅನ್ನು ಕನೆಕ್ಟ್ ಮಾಡಿ. ಗ್ಯಾಸ್ಕೆಟ್ ಅನ್ನು ಡ್ರೇನ್ ಔಟ್ಲೆಟ್ನಲ್ಲಿ ಇರಿಸಿ. ಔಟ್ಡೋರ್ ಯೂನಿಟ್ನ ಬೇಸ್ ಪ್ಯಾನ್ ರಂಧ್ರಕ್ಕೆ ಡ್ರೇನ್ ಔಟ್ಲೆಟ್ ಅನ್ನು ಸೇರಿಸಿ ಸುರಕ್ಷಿತ ಜೋಡಣೆಗಾಗಿ 90 ಡಿಗ್ರಿಗಳನ್ನು ತಿರುಗಿಸಿ. ಪೈಪಿಂಗ್ ಮತ್ತು ವೈರಿಂಗ್ ಕೆಲಸವನ್ನು ಪೂರ್ಣಗೊಳಿಸಿ. ಸೋರಿಕೆ ಪರೀಕ್ಷೆಯನ್ನು ಮಾಡಿ ನಂತರ ಸರಿಯಾದ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಯೂನಿಟ್ ಅನ್ನು ಆನ್ ಮಾಡಿ. ಅಂತಿಮ ಕಾರ್ಯಕ್ಷಮತೆ ಪರಿಶೀಲನೆ. ರಿಮೋಟ್ ಕಂಟ್ರೋಲರ್ ಅಥವಾ ಹಸ್ತಚಾಲಿತ ಬಟನ್ ಬಳಸಿ ಕೂಲಿಂಗ್ ಮೋಡ್ನಲ್ಲಿ ಏರ್ ಕಂಡೀಷನಿಂಗ್ ಅನ್ನು ಆನ್ ಮಾಡಿ ಮತ್ತು ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ಗಳ ಕಾರ್ಯಾಚರಣೆಯ ಸ್ಥಿತಿಯನ್ನು ನಿರ್ಣಯಿಸಿ.
ಅದಕ್ಕೆ ಅನುಗುಣವಾಗಿ ಉದ್ಭವಿಸುವ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಿ. ಔಟ್ಡೋರ್ ಯೂನಿಟ್ ಕಾರ್ಯಾಚರಣೆಯ ಸಮಯದಲ್ಲಿ ಕಂಪನಗಳು ಅಥವಾ ಅಸಹಜ ಶಬ್ದಗಳನ್ನು ಆಲಿಸಿ. ಏರ್ ಕಂಡೀಷನರ್ನಿಂದ ಗಾಳಿ, ಶಬ್ದ ಅಥವಾ ಘನೀಕರಣವು ನೆರೆಹೊರೆಯಲ್ಲಿ ಅಡಚಣೆಗಳನ್ನು ಉಂಟುಮಾಡುತ್ತದೆಯೇ ಎಂದು ಮೌಲ್ಯಮಾಪನ ಮಾಡಿ. ರೆಫ್ರಿಜರೆಂಟ್ ಸೋರಿಕೆಯ ಯಾವುದೇ ಚಿಹ್ನೆಗಳಿಗಾಗಿ ನೋಡಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ: ಮೋಟಾರ್ ಕೆಪಾಸಿಟರ್ ಮತ್ತು ವೈರಿಂಗ್ ಉಪಕರಣಗಳನ್ನು ಪರಿಶೀಲಿಸಲು, PCB ಬೋರ್ಡ್ನಂತಹ ವಿದ್ಯುತ್ ಘಟಕಗಳನ್ನು ಪರೀಕ್ಷಿಸಲು, ಬೋರ್ಡ್ನಲ್ಲಿ ಸೇರಿಸಲಾದ ಎಲ್ಲ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ ಘಟಕಗಳನ್ನು ಪರಿಶೀಲಿಸಲು ಮತ್ತು ಶಿಫಾರಸು ಮಾಡಲಾದ ವೈರ್ನ ಉದ್ದ ಮತ್ತು ಗಾತ್ರವನ್ನು ತಿಳಿಯಲು, ಡಕ್ಟಬಲ್ ಸ್ಪ್ಲಿಟ್ ಎಸಿಯ ಇಂಡೋರ್ ಯೂನಿಟ್ ಮತ್ತು ಡಕ್ಟ್ ಅನ್ನು ಇನ್ಸ್ಟಾಲ್ ಮಾಡಲು ಮತ್ತು ಅದರ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲು. ಇಲ್ಲಿಯವರೆಗೆ ಡಕ್ಟಬಲ್ ಸ್ಪ್ಲಿಟ್ ಎಸಿಯ ಯೂನಿಟ್ಗಳು ಮತ್ತು ಡಕ್ಟ್ ಅನ್ನು ಇನ್ಸ್ಟಾಲ್ ಮಾಡಲು ನಾವು ಕಲಿತಿದ್ದೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.